ನಮಸ್ಕಾರ ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಸ್ವಾಭಿಮಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ಜಿಲ್ಲಾ ಘಟಕ ಬೀದರ್ ವತಿಯಿಂದ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆಗೆ ಆಗ್ರಹಿಸಿ ಬೀದರ್ ಬಂದ್ ಸಂಚಾರ ಸ್ಥಗಿತ. ಗುರುನಾನಕ್ ಶಾಲೆಯ ವಾರ್ಷಿಕ ಕ್ರೀಡಾಕೂಟ ಮಾನಸಿಕ ದೈಹಿಕ ಸದೃಢತೆಗೆ ಕ್ರೀಡೆ ಪೂರಕ. ನಾಗರಾಜ್ ಮಠ್. ಬಾಣಂತಿಯರ ಸಾವು ಸಚಿನ್ ಪ್ರಕರಣದ ಹೊಣೆಯ ಹೊತ್ತು ಸಚಿವರು ರಾಜೀನಾಮೆ ನೀಡಲಿ. ಬೀದರ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಬಿಜೆಪಿ ಆಗ್ರಹ. ಬೀದರ್ನ ಪಂಡಿತ್ ಪುಟ್ಟರಾಜ್ ಗವಾಯಿ ಮ್ಯೂಸಿಕ್ ಸ್ಕೂಲ್ ವತಿಯಿಂದ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಬೆಳ್ಳಿ ಹಬ್ಬ ಮಹೋತ್ಸವ ಅಂಗವಾಗಿ ಸಂಗೀತ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣ ಜಿಲ್ಲಾ ಸಮಿತಿ ಬೀದರ್ ವತಿಯಿಂದ ಬಸ್ ಪ್ರಯಾಣ ದರವನ್ನು ಹಿಂಪಡೆಯದಿದ್ದರೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಸುದ್ದಿಯ ವಿವರಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆಗೆ ಆಗ್ರಹಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ಕರೆಕೊಟ್ಟಿರುವ ಬೀದರ್ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ನಗರದಲ್ಲಿರುವ ಮಳಿಗೆಗಳು, ಹೋಟೆಲ್ಗಳು ಬಂದ್ ಆಗಿದ್ದವು. ಸಾರಿಗೆ ಸಂಚಾರ ಸ್ಥಗಿತಗೊಂಡಿತ್ತು. ಆಟೋ, ಟಮ್ ಕ್ರೂಸರ್ ಸೇರಿದಂತೆ ಯಾವುದೇ ವಾಹನಗಳು ರಸ್ತೆಗೆ ಇಳಿದಿಲ್ಲ. ಪ್ರಮುಖ ರಸ್ತೆಗಳಲ್ಲಿ ಜನರ ಓಡಾಟ ವಿರಳವಾಗಿತ್ತು. ಜಿಲ್ಲಾಡಳಿತ ಶಾಲಾ ಕಾಲೇಜುಗಳಿಗೆ ಬುಧವಾರ ಸಂಜೆ ರಜೆ ಘೋಷಿಸಿದ್ದರಿಂದ ಸರ್ಕಾರಿ ಹಾಗೂ ಖಾಸಗಿ ಶಾಲಾ ಕಾಲೇಜುಗಳೆಲ್ಲ ಬಂದ್ ಆಗಿದ್ದವು. ಪ್ರಮುಖ ವೃತ್ತಗಳು, ರಸ್ತೆಗಳು, ಕೇಂದ್ರ ಬಸ್ ನಿಲ್ದಾಣ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಸಮಿತಿಯ ಕಾರ್ಯಕರ್ತರು ವಾಹನಗಳಿಗೆ ನೀಲಿ ಧ್ವಜಗಳನ್ನು ಕಟ್ಟಿಕೊಂಡು ನಗರದಲ್ಲಿ ಸುತ್ತಾಡಿದ್ದರು. ಆಸ್ಪತ್ರೆ, ಔಷಧಿ ಮಳಿಗೆಗಳು ಎಂದಿನಂತೆ ತೆರೆದವು. ಆಂಬ್ಯುಲೆನ್ಸ್ಗಳು ಓಡಾಡುತ್ತಿದ್ದವು. ನೆರೆಯ ಮಹಾರಾಷ್ಟ್ರ ಹಾಗೂ ತೆಲಂಗಾಣದ ಸಾರಿಗೆ ಸಂಸ್ಥೆಯ ಬಸ್ಗಳು ಗಡಿಭಾಗದವರೆಗೆ ಸಂಚರಿಸಿ ವಾಪಸ್ ಆಗಿದ್ದವು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡುತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬ ವ್ಯಕ್ತಿ ಅಲ್ಲ, ಅವರೊಬ್ಬ ದೊಡ್ಡ ಶಕ್ತಿ. ಶಾಲೆಯ ಹೊರಗೆ ಕುಳಿತು ಕಲಿತ ಒಬ್ಬ ವಿಜ್ಞಾನಿಯಾಗಿ ಬೆಳೆದು ಬಂದ ಪರಿಯೇ ಅಚ್ಚರಿ ಮೂಡಿಸುವಂತಹದ್ದು. ಸಾಮಾಜಿಕ ಸಮಾನತೆಯ ಹರಿಕಾರರಾಗಿ, ಆರ್ಥಿಕ ತಜ್ಞರಾಗಿ, ಕಾರ್ಮಿಕ ನಾಯಕರಾಗಿ, ಮಹಿಳಾ ವಿಮೋಚಕರಾಗಿ, ದೇಶದ ಸಮಸ್ತ ಶೋಷಿತ ವರ್ಗಗಳ ವಿಮೋಚಕರಾಗಿದ್ದರು. ಪ್ರಜಾಪ್ರಭುತ್ವ ಪ್ರತಿಪಾದಕರಾಗಿ ಹಲವು ಧರ್ಮಗಳ, ಭಾಷೆಗಳ, ಸಂಸ್ಕೃತಿಗಳ, ಸಾವಿರಾರು ಜಾತಿಗಳ ಸಂಪ್ರದಾಯಗಳನ್ನು ಒಳಗೊಂಡ ಭಾರತದಂತಹ ದೇಶವನ್ನು ಸಂವಿಧಾನದ ಮೂಲಕ ವಿವಿಧತೆಯಲ್ಲಿ ಏಕತೆ ಮೂಡಿಸಿ ಸರ್ವ ಭಾರತೀಯರನ್ನ ಒಂದುಗೂಡಿಸಿದ್ದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಕೇವಲ ದಲಿತರಿಗೆ ಮಾತ್ರ ನಾಯಕರಲ್ಲ, ಬದಲಾಗಿ ಧ್ವನಿ ಕಳೆದುಕೊಂಡಿದ್ದ ಭಾರತದ ಎಲ್ಲ ಶೋಷಿತರ, ಮಹಿಳೆಯರ ಕೊರಳ ದನಿಯಾದರು. ಯಾವುದೇ ಧರ್ಮ, ಜಾತಿಗಳನ್ನು ಪರಿಗಣಿಸದೆ ಸಮಸ್ತ ಭಾರತೀಯರ ಬದುಕಿನ ಘನತೆಯನ್ನು ಹೆಚ್ಚಿಸಲು ತಮ್ಮ ಬದುಕನ್ನೇ ಪಣಕ್ಕಿಟ್ಟವರು. ಆದರೆ ಈಗ ಪ್ರಜಾಪ್ರಭುತ್ವದ ದೇಗುಲದಲ್ಲಿಯೇ ನಿಂತುಕೊಂಡು ಕೇಂದ್ರ ಸರ್ಕಾರದ ಗೌರವಾನ್ವಿತ ಮತ್ತು ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವ ಗೃಹ ಮಂತ್ರಿ ಅಮಿತ್ ಶಾ ರವರು ಡಾಕ್ಟರ್ ಅಂಬೇಡ್ಕರ್ ಅವರನ್ನು ವ್ಯಂಗ್ಯ ಮತ್ತು ಹಾಸ್ಯದ ರೂಪದಲ್ಲಿ ಅಪಮಾನಿಸಿದ್ದಾರೆ. ಯಾವ ಸಂವಿಧಾನದ ಮೂಲಕ ಉನ್ನತ ಹುದ್ದೆಯಲ್ಲಿರುವ ಅಮಿತ್ ಶಾ ಅದೇ ಸಂವಿಧಾನದ ನಿರ್ಮಿತ ಬಾಬಾ ಸಾಹೇಬರನ್ನ ಅವಹೇಳನ ಮಾಡಿದ್ದಾರೆ. ತಮ್ಮ ಹುದ್ದೆಯ ಘನತೆಯನ್ನ ಮೀರಿದ ಅಮಿತ್ ಶಾ ಪ್ರಜ್ಞಾಪೂರ್ವಕವಾಗಿ ಆಡಿದ ಮಾತು ಅವರನ್ನ ಮುನ್ನಡೆಸುತ್ತಿರುವ ಆರ್ಎಸ್ಎಸ್ ಮತ್ತು ಸಂಘ ಪರಿವಾರದ ಮನಸ್ಥಿತಿ ಎದೆಯಲ್ಲಿ ಅದು ಮಿಟ್ಟಿಕೊಂಡು ಅಂತರಾಳದ ಮಾತಿದ್ದು, ಬಾಬಾ ಸಾಹೇಬರ ಮತ್ತು ಸಂವಿಧಾನದ ಮೇಲಿನ ಅಕ್ರಮವಿದ್ದು, ಇದರಿಂದಾಗಿ ಬಾಬಾ ಸಾಹೇಬರನ್ನ ತಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಆರಾಧಿಸುತ್ತಿರುವ, ಅನುಸರಿಸುತ್ತಿರುವ ಕೋಟ್ಯಾಂತರ ಭಾರತೀಯರಿಗೆ ನೋವುಂಟಾಗಿದೆ. ಗೃಹ ಮಂತ್ರಿ ಅಮಿತ್ ಶಾ ರವರ ಹೇಳಿಕೆಯನ್ನು ಖಂಡಿಸಿ ಈಗ ದೇಶಾದ್ಯಂತ ಪ್ರತಿರೋಧದ ಆಕ್ರೋಶ ವ್ಯಕ್ತವಾಗುತ್ತಿದೆ. ಸಮಾನತೆಯನ್ನ ಬಯಸುವ, ಸಂವಿಧಾನವನ್ನ ಗೌರವಿಸುವ ಕೋಟ್ಯಾಂತರ ಜನರು ಒಂದು ವಾರದಿಂದ ಬೀದಿಗಿಳಿದು ಅಮಿತ್ ಶಾ ರವರ ರಾಜೀನಾಮೆಗೆ ಆಗ್ರಹಿಸಿ ವಿವಿಧ ರೀತಿಯ ಹೋರಾಟ ಮಾಡುತ್ತಿದ್ದಾರೆ. ಅದೇ ರೀತಿ ಬೀದರ್ ಜಿಲ್ಲೆಯಲ್ಲಿಯೂ ಸ್ವಾಭಿಮಾನಿ ಡಾಕ್ಟರ್ ಅಂಬೇಡ್ಕರ್ ವಾದಿಗಳ ವಿವಿಧ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳು ಕೂಡ ಹಲವು ರೀತಿಯ ಹೋರಾಟದಲ್ಲಿ ತೊಡಗಿಕೊಂಡಿವೆ. ಬೀದರ್ ನಗರದಲ್ಲಿಯೂ ಪ್ರತಿಭಟನಾ ಮೆರವಣಿಗೆಗಳು ನಡೆದಿವೆ. ಈ ಹೋರಾಟದ ಮುಂದುವರಿದ ಭಾಗವಾಗಿ ಜಿಲ್ಲೆಯ ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತ ಸಂಘಟನೆಗಳು, ಕಾರ್ಮಿಕ, ರೈತ, ಮಹಿಳಾ, ಬಸವಪರ ಸಂಘಟನೆಗಳು, ಸಮಾನತೆ ಮತ್ತು ಸಂವಿಧಾನದ ಸಂರಕ್ಷಣೆ ಬಯಸುವ ಚಿಂತಕರ ಸಹಭಾಗಿತ್ವದೊಂದಿಗೆ ಅಮಿತ್ ಶಾ ರವರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಿ
ವಜಾಗೊಳಿಸಿ ಅವರನ್ನು ಬಂಧಿಸಲು ಆಗ್ರಹಿಸಿ ಸ್ವಾಭಿಮಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ಬೀದರ್ ವತಿಯಿಂದ ಬೀದರ್ ಬಂದ್ ಮಾಡುವುದರ ಮುಖಾಂತರ ಒತ್ತಾಯಿಸಿದ್ದರು. ಈ ಪ್ರತಿಭಟನೆಯಲ್ಲಿ ಗೌರವಾಧ್ಯಕ್ಷರಾದ ರಾಜ್ಕುಮಾರ್ ಮೂಲಭಾರತಿ, ಗೌರವಾಧ್ಯಕ್ಷರಾದ ಚಂದ್ರಕಾಂತ್ ನಿರಾಟೆ, ಗೌರವಾಧ್ಯಕ್ಷರಾದ ಕಲ್ಯಾಣರಾವ್ ಭೋಸ್ಲೆ, ಅಧ್ಯಕ್ಷರಾದ ಉಮೇಶ್ ಕುಮಾರ್ ಸ್ವಾರಳಿಕರ್, ಪ್ರಧಾನ ಕಾರ್ಯದರ್ಶಿಯಾದ ಮಹೇಶ್ ಗೋರ್ನಾಳ್ಕರ್, ಕಾರ್ಯಾಧ್ಯಕ್ಷರಾದ ವಿಷ್ಣುವರ್ಧನ್ ಬಾಲ್ದೊಡ್ಡಿ, ಕಾರ್ಯಾಧ್ಯಕ್ಷರಾದ ಅಭಿಕಾಳೆ, ಉಪಾಧ್ಯಕ್ಷರಾದ ಅಮರೀಶ್ ಕುದ್ರೆ, ಉಪಾಧ್ಯಕ್ಷರಾದ ರಾಜ್ಕುಮಾರ್ ಶಿಂದೆ, ಉಪಾಧ್ಯಕ್ಷರಾದ ರಾಜ್ಕುಮಾರ್ ಡೋಂಗ್ರೆ, ಸಂಜಯ್ ಭೋಸ್ಲೆ, ಸಂಜುಕುಮಾರ್ ಮೇತ್ರೆ, ರಾಜ್ಕುಮಾರ್ ಗುನ್ನಳ್ಳಿ, ರಾಜ್ಕುಮಾರ್ ಬಾವಿಕಟ್ಟಿ, ಮಾರುತಿ ಸೂರ್ಯವಂಶಿ, ಪವನ್ ಮಿಠಾರೆ, ಪ್ರಕಾಶ್ ರಾವಣ್, ಸಂತೋಷ್ ಎಣ್ಕೂರೆ, ವಿಶಾಲ್ ಹೊನ್ನ, ಹರ್ಷಿತ್ ದಾಂಡೇಕರ್, ಗೌತಮ್ ಬಗ್ದಲ್ಕರ್, ಜಗನ್ನಾಥ್ ಹೊನ್ನ, ರವಿ ಬೂಸುಂಡೆ, ಪ್ರಕಾಶ್ ಹಳ್ಕೇಡ್, ರಾಹುಲ್ ಡಾಂಗೆ, ಅಂಬೇಡ್ಕರ್ ಬೌದ್ಧ ಸಂಘಟನೆಯ ಕಾರ್ಯದರ್ಶಿ ಶ್ರೀಮತಿ ಗಂಗಮ್ಮ ಫೂಲೆ, ಮಹಿಳಾ ಮುಖಂಡರು, ವಿನೀತ್ ಗಿರಿ ಸಂಘಟನಾ ಕಾರ್ಯದರ್ಶಿ ವಿಳಾಸ್ ಮೋರೆ, ಸಂಜು ಕುಮಾರ್ ಬಾವಿಕಟ್ಟಿ, ರಾಜ್ಕುಮಾರ್ ಮೋರೆ, ಸುಧಾಮಣಿ ಗುಪ್ತಾ, ರವಿ ಗಾಯಕ್ವಾಡ್, ಮನೋಹರ್ ಮೈಸಾ, ಸುರೇಶ್ ಘಾಂಗ್ರೆ, ಗೌತಮ್ ಚೌಹಾಣ್, ರಾಹುಲ್ ಗಂಧಾರೆ, ಸಂಜುಕುಮಾರ್ ಲಾಧಾ, ಶಿವಕುಮಾರ್ ಮಂಗಲ್ಗೀಕರ್, ಅರುಣ್ ಕಾಂಬ್ಳೆ, ಅಮೃತೇಶ್ ಮೋಳೇಕರ್, ಮುಬ್ಷಿರ್ ಶಿಂದೆ, ಸೈಯದ್ ಮಹೀದ್ ಲಖನ್, ಸರ್ಫರಾಜ್ ಹಾಸ್ಮಿ, ಅಬ್ದುಲ್ ಅಜೀಜ್ ಮುನ್ನಾ, ಕಪಿಲ್ ಗೋಡ್ಬಲೆ, ಬಾಬುರಾವ್ ಹೊನ್ನ, ವಿಠಲ್ದಾಸ್ ಪ್ಯಾಗೆ, ಪ್ರದೀಪ್ ಜಂಜೀರೆ, ಹುಗ್ಗೆ ಪಾಟೀಲ್ ವಿಚಾರವಾದಿಗಳು ಬೀದರ್, ರಾಜ್ಕುಮಾರ್ ಗುನ್ನಳ್ಳಿಕರ್, ಪಂಡಿತ್ ಚಿದ್ರಿ, ಶಾಮಣ್ಣ ಬೆಂಬುಳ್ಗಿ, ಸಿದ್ಧಾರ್ಥ್ ನಾಟೇಕರ್, ರಾಜ್ಕುಮಾರ್ ಪ್ರಸಾದೆ, ವಿಜಯ್ ಕುಮಾರ್ ಹಿಪ್ಪುಳಗವ್, ತುಕಾರಾಮ್ ಚಿಮ್ಕೋಡ್, ಆರ್ಪಿ ರಾಜು, ಸಂತೋಷ್ ಚೋದಪ್, ಜಯಶೀಲಾ ಮೀರಾಗಂಜ್, ನಾಗಸೇನಾ ಬನ್ನೇರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ದಲಿತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ, ದಲಿತ ವಿರೋಧಿ ಅಮಿತ್ ಶಾಗೆ, ಸಂವಿಧಾನ ವಿರೋಧಿ ಅಮಿತ್ ಶಾಗೆ ಬರ್ತಕ್ಕಂಥ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಭಾರತ್ ಬಂದ್ ಮಾಡತಕ್ಕಂಥ ಒಂದು ಯೋಜನೆಗಳು ನಡೀತಾ ಇವೆ. ಆ ಸಂದರ್ಭದಲ್ಲೂ ಸಹ ಇದಕ್ಕೆ ಅನ್ಯಾಯವನ್ನ ಸಹನೆ ಮಾಡಿಕೊಂಡಿದ್ದೇವೆ. ಆದ್ರೆ ಬಾಬಾ ಸಾಹೇಬ್ ಹೇಳಿರುವ ಮಾತನ್ನ ಇಲ್ಲಿ ಪುನರುಚ್ಚರಿಸ್ತಾ ಇದ್ದೇನೆ. ಅನ್ಯಾಯ करने वाले से अन्याय सहने वाला बड़ा पापी होता है. ಅದಕ್ಕಾಗಿ ಇಲ್ಲಿಯವರೆಗೆ ಅನ್ಯಾಯವನ್ನ ಸಹನೆ ಮಾಡಿದ್ದೀವಿ. ಆದ್ರೆ ಇನ್ನು ಮುಂದೆ ನಾವು ಅನ್ಯಾಯವನ್ನ ಸಹನೆ ಮಾಡೋದಿಲ್ಲ. ಅದರ ಜಾಗ ಎಂತದಿದೆ ಅನ್ನೋದು 2 ನಿಮಿಷ ಹೇಳಿ ನನ್ನ ಮಾತು ಮುಗಿಸ್ತೇನೆ. 14ನೇ ಜುಲೈ 1913ಕ್ಕೆ ಡಾಕ್ಟರ್ ಆ ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಹೋದ್ಮೇಲೆ ರಮಾತಾಯಿ ಅವರಿಗೆ ಪತ್ರವನ್ನು ಬರೀತಾರೆ. ಬಾಬಾ ಸಾಹೇಬರಿಗೆ ವಯಸ್ಸಿಗೆ 22 ವರ್ಷ ಮಾತ್ರ. ಒಬ್ಬ ಯುವಕ, ಒಬ್ಬ ಯಂಗ್ ಗಂಡ, ಯಂಗ್ ಹೆಂಡತಿಗೆ ಹೆಂಗ್ ಪತ್ರ ಬರೀತಾನೆ ನಾವು ನೀವೆಲ್ಲ ನೋಡ್ತೀವಿ. ಏನ್ ಬರೀತಾನೆ? ಮಟನ್ ಶಾಪ್ ಆಗಿರ್ಬೋದು, ಆಮೇಲೆ ಸಣ್ಣ ಮಟನ್ ಶಾಪ್ ಆಗಿರ್ಬೋದು, ಚಿಕನ್ ಶಾಪ್ ಆಗಿರ್ಬೋದು, ತಾವೆಲ್ಲ ಸಹಕರಿಸಬಹುದು. ಬೀದರ್ ಬಂದಿಗೆ ಒಂದು ಒಗ್ಗೂಟಿ ಏನು ಬಂದ್ ಕರೆಯಕ್ಕೆ ತಾವು ಬೆಂಬಲ ಮಾಡಿದ್ವಿ. ತಮ್ಮೆಲ್ಲರಿಗೂ ನಾನು ನಮ್ಮ ಕಮಿಟಿ ಪರವಾಗಿ, ಸಮಾಜ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಸ್ಟ್ರೈಕ್ ಮಾಡಿದ್ದ ಅಧಿಕಾರಿಗಳು ಎಲ್ಲ ಮಹಿಳೆಯರು ಹಾಗೆ ಅಕ್ಕ ತಂಗಿಯರು ಅಣ್ಣ ತಮ್ಮಂದರೆಲ್ಲ ಸೇರಿಕೊಂಡು ರಾಹುಲ ಬೇಡ
ಮಾಡಿದ್ದಾರೆ ಅಂತಂದ್ರೆ ಸಮಸ್ತ ಇಲ್ಲಿ ಬೀದರ್ ಜಿಲ್ಲೆಯ ಎಲ್ಲ ಮುಖಂಡರುಗಳಿಗೆ ಇದು ಒಂದು ಇಡೀ ರಾಜ್ಯಕ್ಕೆ ಅನ್ನೋದು ಒಂದು ಸಂದೇಶ ಹೋಗ್ತದೆ ಅಂತೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಗರ್ಜನೆ ಮಾಡಿದರೆ ಇಡೀ ಬೀದರ್ ನಗರ ಶಾಂತವಾಗಿ ಮಲಗಿಬಿಟ್ಟಿದೆ ಬಂಧುಗಳೇ. ये ताकत है बाबा साहब की, ये ताकत है बाबा साहब की बच्चों की. ये बाबा साहब की बच्चे दिल के सच्चे हैं और ये संघर्ष करने में हमेशा आगे रहते हैं. हम इस दुनिया के अंदर बाबा साहब का अपमान को हम नहीं सहते हैं. ये जानकर तुम लोग जानो, बात करना है तो जुबान संभाल कर बात करो. तुम्हारे हैसियत क्या है बाबा साहब के ऊपर बात करने का? बाबा साहब को सारी दुनिया की लोगों ने कहता है बाबा साहब क्या है? बाबा साहब ज्ञान की सूर्य है. ಮೊಟ್ಟ ಮೊದಲು ಏನು ಮಾಡ್ತಾರ, ಪಾರ್ಲಿಮೆಂಟ್ ಹೊರಗಡೆ ಅವ್ರ MP ಕೈಲಿ ಹೇಳಿಸ್ಲಾಕಿಸ್ತಾರ. ನಾವು ಪಾರ್ಲಿಮೆಂಟ್ ಬದಲಾಯಿಸ್ಲಾಕ ಇದು ಸಂವಿಧಾನ ಬದಲಾಯಿಸ್ ಬಂದೀವಿ, ಸಂವಿಧಾನ ಬದಲಾಯಿಸ್ತೀವಿ ಅಂತ ತಿಳ್ಕೊಂಡು ಈಗ ಪಾರ್ಲಿಮೆಂಟ್ ಒಳಗಡೆ ಹೇಳ್ತಾ ಇದ್ದಾರೆ. ಅಂದ್ರ ನಮ್ಮ ಶಕ್ತಿ ಏನಿದೆ, ನಾವೇನು ಒಂದು ಆಗ್ತೀವೋ ಇಲ್ಲೋ, ಇನ್ನ ಇದು ಅಹಿಂದೇನಿದೆ ನಮ್ದು ಹಿಂದುಳಿದ ವರ್ಗಗಳು ನಾವೇನಿದ್ದೀವಿ, ನಾವು ಒಂದು ಇದ್ದೀವೇ ಇಲ್ಲ. ಇವ್ರು ಏನು ಮಾಡಪ್ಲೇ ಯಾರ ಸಂವಿಧಾನ ಮೊದಲು ಟಚ್ ಮಾಡೋದು. ಅದೇ ಒಂದು ಕಾರಣಕ್ಕಾಗಿ ನಮ್ಮ ಭಾರತ ದೇಶದ ಪ್ರಧಾನಿಗಳು ಅಮಿತ್ ಶಾ ಹೇಳಿಕೆಯನ್ನು ಸಮರ್ಥಿಸ್ಕೊಳ್ತಾರ. ಅಂಬೇಡ್ಕರ್ 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 ಅಂತೇಳಿ ಫ್ಯಾಷನ್ ಆಗ್ಬಿಟ್ಟದ ಇದು. ಇದ್ರ ಬದಲಿ ಇಷ್ಟು ಸರ್ತಿನ ದೇವ್ರ ಹೆಸರು ಹೇಳಿದ್ರು ಸ್ವರ್ಗ ಬೇಕಾಗಿತ್ತು ಅಂತೇಳಿ ಅವ್ರು ಭಾಳ ಸಿಸ್ಟಮೆಟಿಕ್ ಆಗಿ ಪ್ಲಾನ್ ಮಾಡ್ತಾ ಇದ್ದಾರೆ ಸಂವಿಧಾನ ಬದಲಾಯಿಸೋದು. ಇದು ನಾವು ಯೂನಿಟಿ ಇದೇ ಕಂಟಿನ್ಯೂ ಬಗ್ಗೆ ಇನ್ನು ಮುಂದೆ ಕೇಂದ್ರ ಸರ್ಕಾರದಲ್ಲಿ ಎಲ್ಲಿವರೆಗೂ BJP ಸರ್ಕಾರ ಇರ್ತದೆ ಅಲ್ಲಿವರೆಗೂ ಸಂವಿಧಾನ ಮೇಲೆ ಹಲ್ಲೆಗಳು, ಸಂವಿಧಾನ ಬದಲಾವಣೆಗಳಂತ ನೀಡಿಕೆಗಳು ಬಂದೇ ಬರ್ತಾವೆ. ಅವ್ರ ಮ್ಯಾಲಿನವ್ರು ಏನೋ ಒಳತಾರ, ನಮ್ಗ ಬಾಬಾ ಸಾಹೇಬ್ ಅವ್ರಿಗೆ ಅಪಮಾನ ಆಗಿದೆ ಅಂತ ಇಲ್ಲ. ಅವ್ರು ಮತ್ತಿಷ್ಟು ದೊಡ್ಡ ಬೆಳೆದ್ರು. ಅವ್ರು ಮೊದ್ಲೇ ದೊಡ್ಡ ವ್ಯಕ್ತಿ ಇದ್ರು. ನಮ್ಮ ಹಣಿಬರ್ ಬರಿ ಅಂತ ವಿಧಾತ ಇದ್ರು. ಅವ್ರು ವಿಧಾತ, हमारे नसीब लिखने वाले विधाता है वो, विधाता है वो. इसलिए उनको अपमान करने का आपका औकात नहीं है. आगे भी बात करना है तो थोड़ा आपका जबान संभाल के बात कीजिए शाह जी. इसलिए हम उनको बोलना चाहते हैं, बस सब बोलो जोर से, जय भीम. ಏನು ಅವಹೇಳನಕಾರಿ ಮಾತನಾಡಿದಂತಹ ವಿಷಯ ಕುರಿತು ಇವತ್ತು ನಾವು ದಿವಸ ಬೀದರ್ ಬಂದ್ ಕರೆಯನ್ನು ಕೊಟ್ಟಿದ್ದೀವಿ. ಯಾಕಂದ್ರೆ ಇದ್ರ ಪ್ರಯುಕ್ತ ನಾವು ಅದೇ ಡಿಸೆಂಬರ್ 24ರಂದು ಬಹಳ ದೊಡ್ಡ ಪ್ರತಿಭಟನೆ ಮೂಲಕ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಕೊಟ್ಟಿದ್ದೀವಿ. ಇದು ಪ್ರತಿಭಟನೆ ಅಲ್ಲ. ನಮ್ಮ 8 ದಿವಸದ ಒಳಗಡೆ ಅಮಿತ್ ಶಾ ಅವರು ರಾಜೀನಾಮೆ ನೀಡಲಿಲ್ಲ ಅಥವಾ ಕ್ಷಮೆ ಕೇಳಲಿಲ್ಲ ಅಂದ್ರೆ ನಾವು ಬೀದರ್ ಬಂದ್ ಕಾಲ್ ಕೊಡ್ತೀವಿ ಅಂತ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಟ್ಟಿದ್ದೆವು. ಆ ಎಚ್ಚರಿಕೆ ಪ್ರಯುಕ್ತ ಇವತ್ತಿನ ದಿವಸ ನಾವು ಬೀದರ್ ಬಂದು ಬಹಳ ಯಶಸ್ವಿನಿಂದ ಶಾಂತ ರೀತಿಯಿಂದ ಜಿಲ್ಲಾಡಳಿತ ನಮಗೆ ಒಂದು ಮಾರ್ಗದರ್ಶನಂತೆ ನಾವು ನಡ್ಕೊಂಡು ಇವತ್ತು ಜಿಲ್ಲಾಡಳಿತಕ್ಕೆ ನಾವು ಅದ್ರ ತಕ್ಕಂತೆ ನಾವು ಬೀದರ್ ಬಂದ್ ಅನ್ನ ಮಾಡಿದೀವಿ. ತಮ್ದೆಲ್ಲ ಸಹಕಾರದಿಂದ ಬಹಳ ಅಚ್ಚುಕಟ್ಟುವಾಗಿ ನಾವು ಇವತ್ತಿಲ್ಲದ ಬೀದರ್ ಬಂದ್ ಕರೆಯಿಂದ ನಾವು ರಾಷ್ಟ್ರಕ್ಕೆ ಒಂದು ಸಂದೇಶ ರವಾನಿಸೋದಿದೆ. ಈ ಅಮಿತ್ ಶಾ ಅವರು ಎಷ್ಟು ಬೇಗನೆ 142 ಕೋಟಿ ಜನಗಳ ಭಾವನೆ ಜೊತೆ ಏನ್ ಚೆಲ್ಲಾಟದ ಮಾತನ್ನ ಆಡಿ ಅವರ ನೆಮ್ಮದಿಯನ್ನು ಕೆಡಿಸಿದಂತಹ ಅಮಿತ್ ಶಾ ಕೂಡಲೇ ರಾಜೀನಾಮೆ ಕೊಡಬೇಕು, ಸಂಪುಟ ಸಭೆಯಿಂದ ವಜಾಗೊಳಿಸಬೇಕು ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ ದರ್ಜೆಯಿಂದ ಅಂತ ನಾನು ಇವತ್ತಿ ಸಮಿತಿ ಅಧ್ಯಕ್ಷನಾಗಿ ಒತ್ತಾಯಿಸ್ತಾ ಇದ್ದೇನೆ. ಬಿಜೆಪಿದವ್ರು ಕಂಡುಕೊಳ್ಳಿ, ಬಾಬಾ ಸಾಹೇಬ್ರ ಅನ್ನೆಸರಿಯಾಗಿ ಹರಾಸ್ಮೆಂಟ್ ಮಾಡ್ತಾರೆ. ಇವರು ಬಾಬಾ ಸಾಹೇಬ್ರನ್ನ ಅವಹೇಳನ ಮಾಡ್ತಾರ, ಸಂವಿಧಾನವನ್ನು ಚೇಂಜ್ ಮಾಡಲಿಕ್ಕೆ ಹುಟ್ಟಿದೇವು ಅಂತಾರ. ನಿಮ್ಮ ತಂದೆ ತಾಯಿಗೆ ನಿಜವಾಗಿ ನೀವು ಮಕ್ಕಳು ಅಂತ ಹುಟ್ಟಿದ್ರೆ ದಯವಿಟ್ಟು ಇನ್ನು ಮುಂದೆ ಇಂಥ ಭಾಷಣ ಮಾಡೋಗಳನ್ನು ಬಿಡ್ರಿ. ಅಮಿತ್ ಶಾ ಅವರೇ, ನಿಮ್ಮ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇನ್ನು ಮುಂದಾದರೂ ತಿದ್ದುಕೊಳ್ರಿ. ಇದೇ ರೀತಿ ನೀವು ಕಂಡುಕೊಂಡ್ರಿ ಮುಂದುವರೆಸಿದ್ರಿ ನಿಮ್ಮ ಕೆಲಸ ಅಂದರೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನಿಮಗೆ ಉಳಗಾಲಿಲ್ಲ ಅಂತೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಬಂಧುಗಳೇ, ಈ ಬಂದ್ ಕಾರ್ಯಕ್ರಮಕ್ಕೆ ನಮಗೇನು ಜಿಲ್ಲಾಡಳಿತ ಸಂಪೂರ್ಣವಾಗಿ ಏನು ಬೆಂಬಲ ನೀಡಿದೆ. ಶಾಂತಿಯುತವಾಗಿ ಬಂದು ಆಚರಣೆ ಮಾಡಲಿಕ್ಕೆ ನಮ್ಮ ಎಲ್ಲ ಕೋಮಿನ ಎಲ್ಲ ಸಮುದಾಯದ ಜನರು, ನಾಗರಿಕರು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರತಿಯೊಂದು ಊರಿನಿಂದ ಪ್ರತಿಯೊಂದು ಬಡಾವಣೆಯಿಂದ ಬಂದು ಏನು ಮಹಿಳೆಯರಾಗಲಿ ವಿದ್ಯಾರ್ಥಿಗಳಲ್ಲಿ ಹಿರಿಯರಾಗಲಿ ಯುವಕರಾಗಲಿ ಏನು ಬಂದಿಗೆ ಸಹಕಾರವನ್ನು ಕೊಡಲಿಕ್ಕೆ ನಮಗೆ ಹೆಚ್ಚು ಬೆಂಬಲವನ್ನು ಸೂಚಿಸಿದ್ದಾರೆ. ಮತ್ತು ಮುಸ್ಲಿಂ ಸಮುದಾಯದವರು, ಬೇರೆ ಬೇರೆ ಸಂಘ ಸಂಸ್ಥೆಗಳು, ಪದಾಧಿಕಾರಿಗಳು, ಕಾರ್ಯಕರ್ತರು ನಮಗೇನು ಸಹಕಾರ ಕೋರಿದ್ದಾರೆ. ಎಲ್ಲರಿಗೂ ಮತ್ತು ಪೊಲೀಸ್ ಸಿಬ್ಬಂದಿಯವರಿಗೂ
ಅದು ಪೊಲೀಸ್ ಸಹಕಾರ ಕೂಡ ನಮಗೆ ಜಾಸ್ತಿ ಆಗಿತ್ತು. ಆದ್ದರಿಂದ ಅವರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಹೇಳ್ತಾ, ಸ್ವಾಭಿಮಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ವತಿಯಿಂದ ಏನು ಬೀದರ್ ಬಂದ್ಗೆ ಕರೆ ನೀಡಲಾಗಿತ್ತು, ಇದು ಐತಿಹಾಸಿಕ ಬಂದ್ ಆಗಿದೆ. ಇವತ್ತೆಲ್ಲ ಜಾತಿ ಧರ್ಮ ಮತ ಪಂಥದವರು ಈ ಒಂದು ಹೋರಾಟಕ್ಕೆ ಬೆಂಬಲ ನೀಡಿ, ಈಗ ಗೊತ್ತಾಯಿತು ಎಲ್ಲ ಜನರಿಗೆ ಗೊತ್ತಾಗಿದೆ, BJP ಮೋದಿ ಅಮಿತ್ ಶಾ ಒಂದು ನಾಟಕ ಮಾಡ್ತಾರೆ. ಒಬ್ಬರು ಸಂವಿಧಾನಕ್ಕೆ ಬೇಡ್ಕೊಂಡಂಗೆ ಮಾತ್ರ ಸಂವಿಧಾನ ಗೌರವ ಕೊಟ್ಟಾಗ ಮಾತ್ರ ಒಬ್ಬರು ಸಂವಿಧಾನಕ್ಕೆ ಅಗೌರವ ಕೊಡ್ಲತ್ತಾರೆ ಎಂಬುದು ಇಡೀ ಜನರಿಗೆಲ್ಲ ಗೊತ್ತಾಗಿದೆ. ಈ ದಿನ ಇದು ಹೋರಾಟ ದಲಿತರದ್ದು, ಅಂಬೇಡ್ಕರ್ ವಾದಿಗಳದ್ದು, ಇವತ್ತಿದು ಭಾರತದ ಹೋರಾಟ ಆಗಿಬಿಟ್ಟಿದೆ. ಮತ್ತು ಇನ್ನು ಮುಂದೆ ಎಷ್ಟು ಜನ MP MLA BJPದವರಾಗಲಿ ಕಾಂಗ್ರೆಸ್ದವರಾಗಲಿ ಇದು ಹೋರಾಟ ಬಹಳ ಜನರ ಮೇಲೆ ಹಾಕಬೇಡ್ರಿ. ಅವ್ರ ರಾಜೀನಾಮೆ ಕೊಡಿಸ್ತಾನೆ ಇದು ಹೋರಾಟ ನಡೀತದೆ. ಇದು ಇಲ್ಲಿಗೆ ಬಿಡೋದಿಲ್ಲ. ಇವತ್ತಿದು ಸಾಂಕೇತಿಕ. ಇದು ಮತ್ತೀಗ ಇನ್ನು ಮುಂದೆ ಎಷ್ಟು ಮಂದಿ ಇಲ್ಲಿ MLAಗಳು ಅರ, BJPದವರು MP ಗಳು ಅರ, ಅವ್ರ ಮನೆ ಮುಂದೆ ಹೋರಾಟ ಎಲ್ಲ ತಾಲೂಕದಾಗ ಚರ್ಚೆ ಮಾಡಿ ಸ್ವಾಭಿಮಾನಿ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ಮತ್ತದು ಹೋರಾಟ ರಾಜೀನಾಮೆ ಕೊಡಿಸ್ತಾನೆ ಬಿಡೋದೇ ಇಲ್ಲ. ಮತ್ತು ಮುಂದೆ ಏನು 4 ಮಂದಿ ಇಲ್ಲಿ MLA ಗೆದ್ದಾರ ನೋಡ್ರಿ, ಅವ್ರು 4 ಮಂದಿಯಾಗ 0 ಬರ್ಬೇಕು, ಆ ಥರ ನಮ್ಮ ಹೋರಾಟ ಮಾಡ್ತೀವಿ. ಹಾಗಾಗಿ ಇದಕ್ಕೆ ಬೆಂಬಲ ಕೊಟ್ಟಿರ್ತಕ್ಕಂಥ ಎಲ್ಲ ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಹೋರಾಟಗಾರರಿಗೆ, ಪ್ರತಿಯೊಬ್ಬ ಸಮುದಾಯದ ನಾಯಕರಿಗೆ ನಾವು ಅನಂತ ಕೃತಜ್ಞತೆಗಳು, ಧನ್ಯವಾದಗಳು ಅರ್ಪಿಸ್ತೇವೆ. ಇವತ್ತು ಬಂದ್ ಕರೆಯನ್ನು ಭಾಳ ಯಶಸ್ವಾಗಿ ನಮ್ಮ ಎಲ್ಲ ಸಮುದಾಯದ ಜನರುಗಳು ಬಂದು ಪಾಲ್ಗೊಂಡು ಈ ಬೀದರ್ ಬಂದ್ ಕರೆಯನ್ನು ಯಶಸ್ಸುಗೊಳಿಸಿದ್ದಾರೆ. ಮೊದಲನೇದಾಗಿ ಅವರಿಗೆ ಅಭಿನಂದಿಸ್ತೀನಿ. ಎರಡನೇದಾಗಿ ಏನಿವತ್ತು ಅಮಿತ್ ಶಾ ಅವರು ಪಾರ್ಲಿಮೆಂಟ್ ಸದನದಲ್ಲಿ ಏನು ಮಾತಾಡಿದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಮಾತನ್ನಾಡಿದ್ದು ನಾವು ಭಾಳ ಖಂಡನೀಯ. 142 ಕೋಟಿ ಜನ ತಲೆ ತಗ್ಗಿಸುವಂಥ ಮಾತನಾಡಿ ಇಡೀ ದೇಶದಲ್ಲಿ ಉದ್ರೇಕ ವಾತಾವರಣ ನಿರ್ಮಾಣ ಮಾಡಿದಂಥ ಗೃಹ ಸಚಿವರು ಕೂಡಲೇ ನಾವು ರಾಜೀನಾಮೆ ನೀಡಬೇಕು ಮತ್ತು ಕ್ಷಮೆ ಕೇಳಬೇಕು 142 ಕೋಟಿ ಜನರ ಮಧ್ಯೆ ಅಂತಕ್ಕಂಥದ್ದನ್ನು ಆ ವಿಷಯ ಇಟ್ಕೊಂಡು ಇಡೀ ದೇಶವ್ಯಾಪ್ತಿ ಭಾಳ ದೊಡ್ಡ ಚಳವಳಿ ಮುಖಾಂತರ ನಾವೇನು ದಲಿತರ ಏನು ರಕ್ತದಲ್ಲಿ ಏನು ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಕ್ತಿ ಎಂಥದ್ದು ಅನ್ನೋದನ್ನು ನಾವು ಈಗಾಗಲೇ ದೇಶವ್ಯಾಪ್ತಿ ಆಕ್ರೋಶದ ನಡಿಗೆಯನ್ನು ತೋರಿಸ್ತಾ ಇದ್ದೀವಿ. ಆದರೂ ಕೂಡ ಕಿಚ್ಚಿತ್ತು ನಾಚಿಕೆ ಶರ್ಮು ಮಾನ ಮರ್ಯಾದೆ ಇಲ್ಲ ಈ ಕೇಂದ್ರ ಸರ್ಕಾರಕ್ಕೆ. ಯಾಕಂದರೆ ನಿಮ್ಮ ಕ್ಯಾಬಿನೆಟ್ ದರ್ಜೆದಲ್ಲಿದ್ದಂಥ ಗೃಹ ಮಂತ್ರಿ ಅಮಿತ್ ಶಾ ಅವರು ಇನ್ನೂ ಕೂಡ ಅವ್ರ ಸಂಪುಟದಿಂದ ಕೈ ಬಿಟ್ಟಿಲ್ಲ. ಅದು ನಮಗೆ ಕಾಣ್ತದೆ. ನೀವು ಬಹುಮತ ಸರ್ಕಾರದವರಲ್ಲ, ನೀವು ಬೇರೆ ಯಾರ್ದೋ ಬಂದ ಸರ್ಕಾರವನ್ನು ನೀವು ದುರುಪಯೋಗ ತಗೊಂಡು ಇಡೀ ದೇಶದಲ್ಲಿ ಉದ್ರೇಕ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದೀರಿ. ನೀವು ಮತ್ತೆ ಸಂವಿಧಾನಬದ್ಧವಾಗಿ ನೀವು ಮೆಜಾರಿಟಿ ಸರ್ಕಾರ ಬಂದರೆ ಇನ್ನು ದೇಶದಲ್ಲಿ ಏನೇನು ಮಾಡ್ತಿದ್ದೀರೋ ಅಂತಕ್ಕಂಥದ್ದನ್ನು ಜನ ಪಾಠ ಕಲಿಸ್ತದೆ. ಮುಂಬರುವ ದಿನದಲ್ಲಿ ನಿಮಗೆ ಪಾಠ 100% ನಾವು ಕಲಿಸ್ತೀವಿ. ಈ ಭೀಮಾ ಸೈನಿಕರದು ಶಕ್ತಿ ಏನು ಎಂಬುದನ್ನು ನಾವು ಇವತ್ತಿನ ದಿವಸ ಬೀದರ್ ಮುಖಾಂತರ ಇಡೀ ರಾಷ್ಟ್ರ ವ್ಯಾಪ್ತಿಗೆ ತೋರಿಸ್ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಗುರುನಾನಕ್ ಪಬ್ಲಿಕ್ ಶಾಲೆಯ ವಾರ್ಷಿಕ ಕ್ರೀಡಾಕೂಟ 2024-25ನೇ ಸಾಲಿನ ನೆಹರು ಕ್ರೀಡಾಂಗಣದಲ್ಲಿ ಜರುಗಿತು. ಯುವ ಸಬಲೀಕರಣ ಮತ್ತು ಕ್ರೀಡೆ ಇಲಾಖೆ ಸಹಾಯಕ ನಿರ್ದೇಶಕರು ನಾಗರಾಜ್ ಮಠ್ ಅವರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದ್ದರು. ಬಳಿಕ ಮಾತನಾಡಿದ ಅವರು, ಕ್ರೀಡೆಯಿಂದ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಬರುತ್ತದೆ, ಜೊತೆಗೆ ಅವರಲ್ಲಿ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಯೂ ಸಾಧ್ಯವಾಗುತ್ತದೆ. ಈ ದಿಶೆಯಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಶಾಲೆಯಲ್ಲಿ ಕ್ರೀಡೆ ದೇಶದ ಪ್ರಗತಿಯಲ್ಲಿ ಶಿಕ್ಷಣದ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಈ ನಿಟ್ಟಿನಲ್ಲಿ ಮಕ್ಕಳಲ್ಲಿ ಅತ್ಯುತ್ತಮ ಸಂಸ್ಕಾರ ಬೆಳೆಸಲು ಶಿಕ್ಷಕರು ಕಾಳಜಿ ತೋರಬೇಕು. ತಂತ್ರಜ್ಞಾನದಲ್ಲಿ ನಾವು ಸಾಕಷ್ಟು ಮುಂದುವರೆದಿದ್ದೇವೆ, ಅದರಂತೆ ಕ್ರೀಡಾರಂಗದಲ್ಲೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಮುಂದೆ ಬರೋಣ ಎಂದು ಸಲಹೆ ಮಾಡಿದ್ದರು. ಗುರುನಾನಕ್ ಶಾಲೆಯ ಶಿಸ್ತುಬದ್ಧವಾಗಿ ಶೈಕ್ಷಣಿಕ ಚಟುವಟಿಕೆಗಳನ್ನು ನಡೆಸುತ್ತವೆ ಎಂಬುದಕ್ಕೆ ಇವತ್ತಿನ ಈ ಕಾರ್ಯಕ್ರಮ ಕೂಡ ಒಂದು ಸಾಕ್ಷಿಯಾಗಿದೆ. ಬೀದರ್ ಜಿಲ್ಲೆಯ ಕೀರ್ತಿಯು, ಶಾಲೆಯ ಕೀರ್ತಿಯು ವಿಶ್ವಮಟ್ಟದಲ್ಲಿ ಬೆಳಗುವ ದಿಶೆಯಲ್ಲಿ ತಾವೆಲ್ಲರೂ ಕ್ರೀಡೆಯಲ್ಲಿ ಆಸಕ್ತಿ ತೋರಬೇಕು, ಪ್ರತಿಯೊಬ್ಬರು ವಿವಿಧ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ಳಬೇಕು ಎಂದು ಮಕ್ಕಳಿಗೆ ಸಲಹೆ ಮಾಡಿದರು. ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷೆ ಡಾಕ್ಟರ್ ರೇಷ್ಮಾ ಕೌರ್ ಅವರು ಮಾತನಾಡುತ್ತಾ, ಯಾವುದೇ ದೇಶದ ಅಭಿವೃದ್ಧಿಯನ್ನು ಬಹುತೇಕವಾಗಿ ಆ ದೇಶದ ಆರ್ಥಿಕ ಬೆಳವಣಿಗೆಯ ಮೇಲೆಯೇ ನಿರ್ಧರಿಸಲಾಗುತ್ತದೆ. ಆದರೆ ಶೈಕ್ಷಣಿಕ ರಂಗ, ಕ್ರೀಡಾರಂಗಗಳು ಕೂಡ ಅದಕ್ಕೆ ಪೂರಕವಾಗಿರುತ್ತವೆ ಎಂಬುದನ್ನು ಅರ್ಥೈಸಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಕ್ರೀಡಾರಂಗದ ಬೆಳವಣಿಗೆಗೆ ಒತ್ತು ಕೊಡಬೇಕಿದೆ ಎಂದರು. ಇಂದಿನ ಮಕ್ಕಳು ಹೆಚ್ಚಾಗಿ ಕಂಪ್ಯೂಟರ್, ಇಂಟರ್ನೆಟ್ ಬಳಸುವ
ಓದುವತ್ತಲೇ ಹೆಚ್ಚಿನ ಆಸಕ್ತಿ ತೋರುತ್ತಿದ್ದಾರೆ. ಮನೆಯಲ್ಲಿ ಕುಳಿತು ಮೊಬೈಲ್ನಲ್ಲಿ ಗೇಮ್ ಆಡಿದರೆ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಸರಿಯಾಗಿ ಆಗುವುದಿಲ್ಲ. ಇದನ್ನು ಎಲ್ಲ ಪಾಲಕರು ಅರಿತು ತಮ್ಮ ಮಕ್ಕಳಿಗೆ ಶಾಲೆಗಳಲ್ಲಿ ನಡೆಯುವ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ಅವರಿಗೆ ಪ್ರೇರೇಪಿಸಬೇಕು ಎಂದು ಸಲಹೆ ಮಾಡಿದ್ದರು. ಈ ಸಮಾರಂಭದಲ್ಲಿ ಡೀನ್ರಾದ ಹನುಮಾನ್, ಪ್ರಾಂಶುಪಾಲರುಗಳಾದ ನಳಿನಿ ಡಿಜಿ, ಅಮ್ಜದ್ ಅಲಿ, ದೇವಿದಾಸ್ ರಾಥೋಡ್, ಶಿವಾ ಶರ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಶಾಲೆಯ ಕ್ರೀಡಾಪಟುಗಳು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸಿದ್ದರು. ಪಥಸಂಚಲನವನ್ನು ಆಕರ್ಷಕವಾಗಿ ನಡೆಸಿಕೊಟ್ಟರು. ನಾಗರಾಜ್ ಮಠ್ ಇವರು ಮುಖ್ಯ ಅತಿಥಿಯಾಗಿ ಕ್ರೀಡಾ ಧ್ವಜಾರೋಹಣವನ್ನು ನೆರವೇರಿಸಿದ್ದರು. 4 houses and Scouts and Guides team to give the guard of honor with wonderful march past. Salute the NCC as they inspire us with their impeccable marching and with great energy. Dressed in blue, which symbolizes wisdom, trust, loyalty and strength. The house is green, symbolizing nature, generosity and prosperity. The house is led by the captain and vice captain. Here comes Scout and Guides led by captain and vice captain. डांस आता है Madam. Near the track, Vijayalakshmi and 16. Next event, 10th standard 100-meter running race for boys and girls. ಸ್ಪೋರ್ಟ್ಸ್ ಎಂಟೈರ್ ಇವತ್ತು ನಮ್ಮ ಸ್ಟೇಡಿಯಂನಲ್ಲಿ ಎಂಟರ್ ಸ್ಪೋರ್ಟ್ಸ್ ಇವತ್ತು ನಾವು ಸ್ಪೋರ್ಟ್ಸ್ ಗುಣ ಪಬ್ಲಿಕ್ ಸ್ಕೂಲ್ ಅಂತ ಹಚ್ಚಿದಾಗ ಮೊದಲಾಗಿ ಕಾರ್ಯಕ್ರಮ JNK ಸ್ಕೂಲ್ನ ವೈಸ್ ಚಾನ್ಸಲರ್ ವಿಷ್ಣು ಪೌರ್ಣಿಮೆ ಮೇಲೆ ಹಾಗೂ ವೇದಿಕೆ ಮೇಲೆ ಎಲ್ಲ ಸ್ಪೋರ್ಟ್ಸ್ ಅಂದರೆ ಸ್ಪೋರ್ಟ್ಸ್ ಅಂದರೆ ಸ್ಪೋರ್ಟ್ಸ್ ಇಸ್ ಸೆಲೆಬ್ರೇಟ್
basically mental. So yes, sports ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂದರೆ ನಮ್ಮಲ್ಲಿ ಭಾಳಷ್ಟು ಮಕ್ಕಳು ಬೆಳಗ್ಗೆ ಎದ್ದ ತಕ್ಷಣ ಬೇರೆ ಬೇರೆ ಇದರಲ್ಲಿರ್ತಕ್ಕಂಥ ಸ್ಪೋರ್ಟ್ಸಲ್ಲಿ ಬರ್ತಾ ಹೆಚ್ಚಿನ ಈ ಎಲ್ಲ ಶಾಲೆಗಳಲ್ಲಿ ಸ್ಪೋರ್ಟ್ಸ್ ಬಗ್ಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿದಲ್ಲಿ ಇನ್ನೂ ಹೆಚ್ಚಿನ ಸ್ಪೋರ್ಟ್ಸ್ ಬಗ್ಗೆ ಅವೇರ್ನೆಸ್ ಮಾಡುತ್ತೆ. ಸೊ ಎಲ್ಲ ಈ ಕಾರ್ಯಕ್ರಮ ಎಲ್ಲ ಮಕ್ಕಳಿಗೆ ನಾನು ಮತ್ತೊಮ್ಮೆ ಈ ಆಲ್ ದ ಬೆಸ್ಟ್ ಹೇಳ್ತಾ ನಾನು ಮಾತನಾಡ್ತೀನಿ. ಥ್ಯಾಂಕ್ ಯು. Guru Nanak group of schools, we have organized sports meet, inter-school sports meets today. So it's a very important day for us today. All the 3 schools children right from 6th standard to 10th standard are participating in this sports meet, and we have different kinds of events today. And the main aim of this event is to create that awareness among students about fitness and to keep good health. Because nowadays, as we see that children do not play, do not have sufficient physical exercise. So to promote that physical fitness and exercise, we are trying our level best to see that our children participate in all these events as much as possible. We have different teams in all the schools. We have coaches to train them in volleyball, football, athletics, kabaddi and kho-kho. So we have already done with all the finals of these events, and today we have 100 meters, 200 meters and relay races today, the finals. And we hope that the fit students will really do well and the others get inspired to become physical fit. So I congratulate all the principals and the PET sirs for organizing this event so well. ರಾಜ್ಯಾದ್ಯಂತ ಬಾಣಂತಿಯರ ಹಾಗೂ ನವಜಾತ ಶಿಶುಗಳ ಸಾವುಗಳಿಗೆ ಕಾರಣರಾದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಮಕ್ಕಳ ಕಲ್ಯಾಣ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಸಚಿನ್ ಪಾಂಚಾಳ್ ಆತ್ಮಹತ್ಯೆಗೆ ಸಂಬಂಧಿಸಿದಂತೆ ಸಚಿವ ಪ್ರಿಯಾಂಕಾ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಬ್ರಿಮ್ಸ್ ಆಸ್ಪತ್ರೆ ಎದುರು ಪಕ್ಷದ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರ ನೇತೃತ್ವದಲ್ಲಿ ಜಮಾಯಿಸಿದ ಬಿಜೆಪಿ ಪ್ರಮುಖರು ಹಾಗೂ ಮಹಿಳಾ ಪ್ರಮುಖರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದರು. ಬ್ರಿಮ್ಸ್ ಆಸ್ಪತ್ರೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನೆ ನಡೆಸಿ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ಅಪರ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಂದು 19 ತಿಂಗಳಿನಲ್ಲಿಯೇ ಅಧಿಕಾರಿಗಳ ಗುತ್ತಿಗೆದಾರರ ಹಾಗೂ ಅಮಾಯಕರ ಆತ್ಮಹತ್ಯೆಗಳ ಭಾಗ್ಯವನ್ನ ನೀಡಿದೆ ಎಂದು ಮಾತನಾಡುತ್ತಾ ಆರೋಪಿಸಿದ್ದರು. ಬ್ರಿಮ್ಸ್ ಆಸ್ಪತ್ರೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನೆ ನಡೆಸಿ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿಯನ್ನು ಅಪರ ಜಿಲ್ಲಾಧಿಕಾರಿಗೆ ಸಲ್ಲಿಸಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಂದು 19 ತಿಂಗಳಿನಲ್ಲಿಯೇ ಅಧಿಕಾರಿಗಳ ಗುತ್ತಿಗೆದಾರರ ಹಾಗೂ ಅಮಾಯಕರ ಆತ್ಮಹತ್ಯೆಗಳ ಭಾಗ್ಯವನ್ನು ನೀಡಿದೆ. ರಾಜ್ಯಾದ್ಯಂತ 700ಕ್ಕೂ ಹೆಚ್ಚು ಬಾಣಂತಿಯರು 1100ಕ್ಕೂ ಹೆಚ್ಚು ನವಜಾತ ಶಿಶುಗಳ ಸಾವಿಗೆ ಕಾರಣವಾಗಿದೆ. ರಾಜ್ಯ ಸರ್ಕಾರದ ಸಾಧನೆಯಾಗಿದೆ ಎಂದು ದೂರಿದ್ದರು. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರಿಬ್ಬರೇ ನೇರ ಹೊಣೆಗಾರರಾಗಿದ್ದಾರೆ ಎಂದು ದೂರಿದ ಪ್ರತಿಭಟನಾಕಾರರು ಪ್ರತ್ಯೇಕ ಮನವಿಯಲ್ಲಿ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆಗೆ ಕಾರಣಕರ್ತರಾದ ಸಚಿವ ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆಗೂ ಒತ್ತಾಯಿಸಿದ್ದರು. ಅಲ್ಲದೆ ಸಚಿನ್ ಆತ್ಮಹತ್ಯೆಗೆ ಕಾರಣರಾದ ಆರೋಪಿಗಳನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಇದೇ ವೇಳೆ ಆಗ್ರಹಿಸಲಾಯಿತು. ಪ್ರತಿಭಟನೆಯಲ್ಲಿ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಉಲ್ಲಾಸಿನಿ ವಿ ಮುಧಾಳೆ, ವಿಭಾಗೀಯ ಪ್ರಮುಖ ಈಶ್ವರ್ ಸಿಂಗ್ ಠಾಕೂರ್, ನಗರ ಅಧ್ಯಕ್ಷ ಶಶಿ ಹುಸಳ್ಳಿ, ವಿಜಯಕುಮಾರ್ ಪಾಟೀಲ್ ಗಾದ್ಗಿ, ಮಾಜಿ ಶಾಸಕ ಗುಂಡಪ್ಪ ವಕೀಲ್, ಗುರುನಾಥ್ ಚಾಂದಿಕರ್, ಸುಭಾಷ್ ಮಡಿವಾಳ್, ಪೀರಪ್ಪ ಯರ್ನಳ್ಳಿ, ರಾಜಶೇಖರ್ ನಾಗಮೂರ್ತಿ, ಮಹೇಶ್ ಸ್ವಾಮಿ, ಚಂದ್ರಶೇಖರ್ ಗಾದ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ದರು. ನೀವು ಶ್ರೀನಿವಾಸ್ ಚೌಧರಿ ಹೇಳ್ರಿ ಸರ್, ಅವ್ರು ಹೇಳಿಲ್ಲ ಸರ್, ಒಂದಕ್ಕೆ ಹೇಳಲ್ಲ ಅವರು. ಅವ್ರಿಗೆ ಇಲ್ಲ ಸರ್, ನಾವು ಹೋರಾಟ ಮಾಡ್ತಾ ಇದ್ರೆ, ಸಂವಿಧಾನಬದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ರೆ ಪ್ರಿಯಾಂಕಾ ಖರ್ಗೆ ಅವ್ರು ಹೇಳ್ತಾರೆ ನೀವು ಹಿಂಗೆಲ್ಲ ಹೋರಾಟ ಮಾಡ್ಲತ್ತೀರಿ ಅಂದ್ರೆ ನೀವು ಮನೆಯಿಂದ ಹೊರಗೆ ಬರ್ಬಿಡಲ್ಲ ಅಂತೇಳಿ. ನೋಡೋಣ ನೀವು ಎಷ್ಟು ಜನ ಮನೆಯಿಂದ ಹೊರಗೆ ಬರ್ಬಿಡಲ್ಲ ನೀವು ಅಂತೇಳಿ. ನಾವು ಸಂವಿಧಾನಬದ್ಧವಾಗಿ ಮಾಡ್ತಾ ಇದ್ದೀವಿ. ನಾವು ಇವತ್ತು ಗವರ್ನರಿಗೆ ಕೂಡ ಕಂಪ್ಲೇಂಟ್ ಕೊಡೋರಿದ್ದೀವಿ. ಸಂವಿಧಾನದ ಮೇಲೆ ತಾವು ಪ್ರತಿಜ್ಞೆಯನ್ನು ಮಾಡಿ ಇವತ್ತು ಮಂತ್ರಿ ಆಗಿದ್ದೀರಿ. ಈ ರಾಜ್ಯದಲ್ಲಿ ಎಲ್ಲವನ್ನು ಕಾಪಾಡ್ತೀವಿ ಅಂತ ಮಂತ್ರಿ ಆಗಿದ್ದೀರಿ.
ಆದರೆ ನೀವೇ ಅಸಂವಿಧಾನಿಕವಾಗಿ ಹೆದರಿಸುವಂಥ ಮಾತಾಡ್ತಾ ಇದ್ದೀರಿ. ಇವತ್ತು ಆ ಗುಂಡಾಗಳ ರೀತಿಯಲ್ಲಿ ನೀವು ಮಾತಾಡ್ತಾ ಇದ್ದೀರಿ. ಇದು ಖಂಡನೀಯ ಇದೆ. ಪ್ರಿಯಾಂಕ್ ಖರ್ಗೆ ಅವರೇ, ಬೇಗ ತಾವು ತಮಗೇನಾದರೂ ಒಂದು ಮಾನವೀಯತೆಯಲ್ಲಿ ವಿಶ್ವಾಸ ಆಯಿತು ಅಂದರೂ ಇಮಿಡಿಯೇಟ್ಲಿ ಅವ್ರು ಯಾರು ಆರೋಪಿಗಳಿದ್ದಾರ ಅವರಿಗೆ ಅರೆಸ್ಟ್ ಮಾಡ್ಲಕತ್ರಿ ಮತ್ತು ತಾವು ಇಮಿಡಿಯೇಟ್ ರಾಜೀನಾಮೆ ಕೊಡ್ರಿ. ನೀವು ಮಂತ್ರಿ ಆಗಿರೋವರೆಗೆ ಈ ಕೇಸ್ ಸಾಲ್ವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು CBIಗೆ ಎನ್ಕ್ವೈರಿ ಕೊಡಬೇಕು. ಈಗ CBIಗೆ ಯಾಕೆ ಕೊಡಬೇಕಂತ ಸರ್ಕಾರ ಹೇಳ್ತದೆ. ಒಂದು ಪ್ರಕರಣದ ಮೊನ್ನೆ ಸುವರ್ಣಸೌಧದಲ್ಲಿ ಖರ್ಗೆ ಅವರು ಮತ್ತು ಮುಖ್ಯಮಂತ್ರಿಗಳೇ ನಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ಒಂದು ಮಾತಾಡುವಾಗ CBI ಕೊಡಬೇಕು ಅಂತಂತಂದರು. ಯಾವಾಗ ನಡೆದು CBI ಮೇಲೆ ಅವರಿಗೆ ನಂಬಿಕೆ ಬಂತು ಅಂತ ನಾವು ಅವತ್ತೇ ಪ್ರಶ್ನೆ ಮಾಡಿದೆ ನಾನು ಬೆಳಗಾಂದಲ್ಲಿ. ಈಗ ಈ ಪ್ರಕರಣ ಅಂದರೆ CBIಗೆ ಬೇಡ ಅಂತಾರೆ. ಈಗ CBI COD ಎಲ್ಲ ರಾಜ್ಯ ಸರ್ಕಾರ ಕಪಿಮುಷ್ಟಿಯಲ್ಲಿದೆ. ಈಗ ತಾನೇ ಅಧ್ಯಕ್ಷರು ಹೇಳ್ದಂಗೆ ನಾಗೇಂದ್ರ ಅವ್ರಿಗೆ ಹ್ಯಾಂಗೆ ಕ್ಲೀನ್ ಚಿಟ್ ಸಿಕ್ತು, ಈ ಕಪ್ನೂರ್ ಆ್ಯಂಡ್ ಗ್ಯಾಂಗು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಕ್ಲೀನ್ ಚಿಟ್ ಕೊಡೋ ಪ್ರಶ್ನೆ 100% ಕೊಟ್ಟೆ ಕೊಡ್ತಾರೆ ಅಂತ ಎಲ್ಲರಿಗೂ ನಂಬಿಕೆ ಇದೆ ಅವರಿಗೆ. ಅದಕ್ಕೆ ಈ ಪ್ರಕರಣವನ್ನು COD ಅಲ್ಲಿ ಅವ್ರದ್ದು ಆದ ರಾಜ್ಯ ಸರ್ಕಾರದ ಅಂಗಸಂಸ್ಥೆಗೆ ಕೊಡಬೇಕಂತ ನಿರ್ಧಾರ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಒಪ್ಪೋದಿಲ್ಲ. ಯಾವಾಗಿನವರೆಗೆ CBIಗೆ ಎನ್ಕ್ವೈರಿ ಕೊಡಲ್ಲ, ಯಾವಾಗಿನವರೆಗೆ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ತೊಗೊಳ್ಳಲ್ಲ, ಮತ್ತು ಯಾವಾಗ ಅಂತನ ಏನು ಕಲ್ಪಿಸಿದ್ದಾರೆ ಅವರನ್ನು ಬಂಧಿಸಲ್ಲ, ಅಲ್ಲಿವರೆಗೆ ನಿರಂತರವಾಗಿ ಇಡೀ ರಾಜ್ಯ ತುಂಬ ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಹೋರಾಟ ನಡೀತಿದೆ. ಯಾವಾಗಿನವರೆಗೆ ಆ ಕುಟುಂಬಕ್ಕೆ, ಒಬ್ಬ ಸಣ್ಣ OBC ಕುಟುಂಬಕ್ಕೆ ನ್ಯಾಯ ಕೊಡುವವರೆಗೆ ನಾವ್ಯಾರೂ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಕಾರ್ಯಕರ್ತರು ಕೂಡೋದಿಲ್ಲ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಅವ್ರು ರಾಜೀನಾಮೆ ಪಡೆದು ಜಿಲ್ಲೆಯಲ್ಲಿ ಕೂಡ ನಮ್ಮ ಉಸ್ತುವಾರಿ ಸಚಿವರು ಅವ್ರದೇ ಕ್ಷೇತ್ರದ ಒಬ್ಬ ಬಡ ಕುಟುಂಬ OBC ಜನಾಂಗದ ಒಬ್ಬ ಸಣ್ಣ ಯುವಕ ತೀರ್ಕೊಂಡಿದ್ದಾನೆ, ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಸುಮ್ಮನೆ ಭೇಟಿಯಾದ್ರೂ ನಡೆಯಲ್ಲ. ಆ ಕುಟುಂಬಕ್ಕೆ 1 ಕೋಟಿ ಪರಿಹಾರ ಕೊಡಬೇಕು. ಅವ್ರ ಸಹೋದರಿ 5ರಲ್ಲಿ ಒಬ್ಬರಿಗೆ ಜಾಬ್ ಗ್ಯಾರಂಟಿ ಕೊಡಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ. ಕೆಲಸ ಇಲ್ಲತ್ತೀರಿ, ಆದರೆ ನಿಮ್ಮ ಜವಾಬ್ದಾರಿಯನ್ನು ನೀವು ಮಾಡ್ತೀರಿ. ಇವತ್ತಿಗೂ ಕೂಡ ಆರೋಪಿಗಳನ್ನು ಬಂಧನ ಮಾಡ್ರಿ ಅಂತ ಹೇಳಿಲ್ಲ. ಇದು ಯಾಕೆ ಈ ಡಬಲ್ ಸ್ಟ್ಯಾಂಡರ್ಡ್ ಪಾಲಿಟಿಕ್ಸ್ ನೀವು ಮಾಡ್ತಾ ಇದ್ದೀರಿ ಅನ್ನುವಂಥ ಮಾತು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನಾವು ಕೇಳಕ್ಕೆ ಇಷ್ಟಪಡ್ತೇವೆ. ಇವತ್ತು ನಿಮ್ಮದೇ ಕ್ಷೇತ್ರದ ಹುಡುಗ ಸತ್ತಾಗ ಹಿಂಗದ ಯಾಕಂದ್ರೆ ನೀವು ಬರೀ ಪ್ರಿಯಾಂಕ್ ಖರ್ಗೆಗ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹೆದರಿ ಇವತ್ತು ಬಂಧನ ಮಾಡ್ರಿ ಅಂತ ಹೇಳಲ್ರಿ. ಇವತ್ತು ನಿಮಗೆ ಭಾಲ್ಕಿ ತಾಲೂಕಿನ ಜನರು ಶಾಸಕ ಮಾಡ್ಯಾರ, ಪ್ರಿಯಾಂಕ್ ಖರ್ಗೆ ಅವ್ರು ಮಾಡಿಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಮಾಡಿಲ್ಲ. ಆ ಜನರ ಸಾವಿಗೆ, ಆ ನಿಮ್ಮ ಒಬ್ಬ ಮತದಾರರ ಸಾವಿಗೆ ನೀವು ನ್ಯಾಯ ಕೊಡಬೇಕು ಅನ್ನುವಂಥ ಮಾತು ಇವತ್ತು ಈ ಸಂದರ್ಭದಲ್ಲಿ ಹೇಳ್ತೀವಿ. ಪಂಡಿತ್ ಪುಟ್ಟರಾಜ ಗವಾಯಿ ಮ್ಯೂಸಿಕ್ ಸ್ಕೂಲ್ ವತಿಯಿಂದ ಪಂಡಿತ್ ಪುಟ್ಟರಾಜ ಗವಾಯಿ ಅವರ ನೆನಪಿನ ಸ್ಮರಣೆಗಾಗಿ ಸಂಗೀತ ಕಾರ್ಯಕ್ರಮವನ್ನು ಜಿಲ್ಲಾ ರಂಗಮಂದಿರದಲ್ಲಿ NS ಸಂಡೆ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. 25ನೇ ಬೆಳ್ಳಿ ಹಬ್ಬ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ಕನ್ನಡ ಮತ್ತು ಹಿಂದಿ ಹಾಡುಗಳ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಸಂಗೀತ S ಬಿರಾದರ್ ಅವರು ಉದ್ಘಾಟಿಸಿದ್ದರು. MA ಜಬ್ಬಾರ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಅಮೃತರಾವ್ ಚಿಮ್ಕೋಡೆ, ಡಾಕ್ಟರ್ ನೀಲಾಂಬಿಕಾ, ಸುಭಾಷ್ ನಾಗೂರೆ, ನವಾಜ್ ಖಾನ್, ಡಾಕ್ಟರ್ ಗಿರೀಶ್ ದಿಲೀಪ್ ಬದೋಲೆ, ಡಾಕ್ಟರ್ ಗೌತಮ್ ಅರಳಿ, ಸುಮಂತ್ ಕಟ್ಟಿಮನಿ, ಅಪ್ಪರಾವ್ ಸೌದಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವಿಜೇತರಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು ಪ್ರಶಸ್ತಿ ಪ್ರದಾನ ಮಾಡಿದ್ದರು. ಈ ಸಂದರ್ಭದಲ್ಲಿ ಹಲವು ಗಣ್ಯರು, ಮುಖಂಡರು, ಇತರರು ಭಾಗವಹಿಸಿದ್ದರು. तौबा ये मतवाली है। हेलो
ಜಸ್ಟ್ ಮಿನಿಟ್ ಪ್ಲೀಸ್. ಸ್ವಲ್ಪ ಜಾಸ್ತಿ ಮಾಡಿ. धनंजय साहब थोड़ा सा बेस आपका जरा कम होना चाहिए तबले का. हेलो हेलो तौबा ये मतवाली चाल झुक जाए फूलों की डाल. तौबा ये मतवाली चाल झुक जाए फूलों की डाल. चांद और सूरज आकर मांगे तुझसे रंगे कमाल हसीना तेरी मिसाल जहां. तौबा ये मतवाली चाल झुक जाए फूलों की डाल. चांद और सूरज आकर मांगे तुझसे रंगे कमाल हसीना तेरी मिसाल जहां. तौबा ये मतवाली चाल कमाल हसीना तेरी मोहब्बत कमाल. तौबा ये मतवाली चाल तौबा ये मतवाली ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣ ಜಿಲ್ಲಾ ಸಮಿತಿ ಬೀದರ್ ವತಿಯಿಂದ ಕರ್ನಾಟಕ ಸರ್ಕಾರವು ಬಸ್ ಪ್ರಯಾಣ ದರ -15% ಹೆಚ್ಚಿಸಿರುವುದರಿಂದ ಸಾಮಾನ್ಯ ಜನರಿಗೆ ತುಂಬಾ ತೊಂದರೆಯಾಗುತ್ತಿದೆ. ರಾಜ್ಯದ ನಾಗರಿಕರು ಕೆಲಸ ಇಲ್ಲದ ಕಾರಣ ಕುಟುಂಬ ನಿರ್ವಹಣೆ, ಮಕ್ಕಳ ಶಿಕ್ಷಣ ಹಾಗೂ ಇತರೆ ಖರ್ಚು ವೆಚ್ಚಕ್ಕಾಗಿ ಹಣ ಇಲ್ಲದ ಕಾರಣ ಈಗಾಗಲೇ ಸಂಕಷ್ಟದಲ್ಲಿರುವಾಗ ರಾಜ್ಯ ಸರ್ಕಾರ ಬಸ್ ಪ್ರಯಾಣ ದರ ಹೆಚ್ಚಿಸಿರುವುದರಿಂದ ಕೂಲಿ ಕಾರ್ಮಿಕರಿಗೆ, ಶಾಲಾ ಮಕ್ಕಳಿಗೆ, ಕಾಲೇಜು ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರಿಗೆ
ಪ್ರಯಾಣ ಮಾಡುವುದಕ್ಕೆ ಹೆಚ್ಚಿನ ಬಸ್ ಪ್ರಯಾಣ ದರ ಕೊಡಬೇಕಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಸ್ ಪ್ರಯಾಣ ದರ ಹೆಚ್ಚಿಸುವುದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣ ಜಿಲ್ಲಾ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ ಹಾಗೂ ಕೂಡಲೇ ಹೆಚ್ಚಿಸಿರುವ ಬಸ್ ಪ್ರಯಾಣ ದರವನ್ನು ಕೂಡಲೇ ಹಿಂಪಡೆಯಬೇಕೆಂದು ಈ ಮನವಿ ಪತ್ರದ ಮೂಲಕ ತಮ್ಮಲ್ಲಿ ಒತ್ತಾಯಿಸಿದ್ದರು. 15 ದಿವಸಗಳಲ್ಲಿ ಸದರಿ ಹೆಚ್ಚಿಸಿರುವ ಬಸ್ ಪ್ರಯಾಣ ದರವನ್ನು ಹಿಂಪಡೆಯದಿದ್ದರೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡಲಾಗುವುದಾಗಿ ಎಚ್ಚರಿಸಿ ಇಂದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಪೀಟರ್ ಚುಟುಗುಪ್ಪ, ಜಿಲ್ಲಾ ಉಪಾಧ್ಯಕ್ಷರಾದ ಪ್ರಹ್ಲಾದ್ ಚಿಟ್ಟ, ಪ್ರಧಾನ ಕಾರ್ಯದರ್ಶಿಗಳಾದ ರಮೇಶ್ ಮರ್ಜಾಪುರ್, ಸಂಚಾಲಕರಾದ ಬಸವರಾಜ್ ನಂದಗಾಂವ್, ಮೋಜಸ್ ಅಣದೂರೆ, ನೀಲೇಶ್ ರಾಥೋಡ್, ಶಿವಕುಮಾರ್ ಮಾಮುಡುಗಿ, ರಾಜಗೊಂಡ ಅಣದುರ್ವಾಡಿ, ಸಚಿನ್ ಕುದ್ರೆ, ರಾಜ್ಕುಮಾರ್ ಜಾಧವ್ ಸೇರಿದಂತೆ ಇತರರು ಇದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.